Hello guys, welcome back to our channel. In this topic, as you know that we are covering second year DMLT syllabus. So ಬನ್ನಿ ಕರ್ನಾಟಕ ಪ್ಯಾರಾಮೆಡಿಕಲ್ DMLT ನ ಸೆಕೆಂಡ್ ಇಯರ್ ಅಲ್ಲಿ ಏನ್ ಸಿಲೆಬಸ್ ಇದೆ ಅಂತ ಅಂದ್ಬಿಟ್ಟು ಕವರ್ ಮಾಡೋಣ. ಸೊ ಸೆಕೆಂಡ್ ಇಯರ್ ಅಲ್ಲಿ ನಿಮಗೆ ಸಿಗುತ್ತೆ ಅನಾಟಮಿ ಇರುತ್ತೆ, ಫಿಸಿಯಾಲಜಿ ಇರುತ್ತೆ, ಬಯೋಕೆಮಿಸ್ಟ್ರಿ ಇರುತ್ತೆ, ಪೆಥಾಲಜಿ, ಮೈಕ್ರೋ, ಟೋಟಲಿ 5 ಸಬ್ಜೆಕ್ಟ್ಸ್ ಇರುತ್ತೆ, ವಿಚ್ ಇಸ್ ಅನಾಟಮಿ, ಫಿಸಿಯಾಲಜಿ, ಮೈಕ್ರೋ, ಬಯೋಕೆಮಿಸ್ಟ್ರಿ ಆ್ಯಂಡ್ ದೆನ್ ಪೆಥಾಲಜಿ. 4 ಪೇಪರ್ಸ್ ನಿಮಗೆ ಓನ್ಲಿ 4 ಪೇಪರ್ಸ್ ಇರುತ್ತೆ. ಬಿಕಾಸ್ 1 ಪೇಪರಲ್ಲಿ ನಿಮಗೆ ಅನಾಟಮಿ ಮತ್ತು ಫಿಸಿಯಾಲಜಿ ಎರಡು 50-50 ಮಾರ್ಕ್ಸ್ಗೆ ಡಿವೈಡ್ ಮಾಡಿಕೊಡ್ತಾರೆ. ಇನ್ನೊಂದು ಮೈಕ್ರೋ ಪೇಪರ್, ಪೆಥೋ, ಬಯೋ, ಇಷ್ಟು ಪೇಪರ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕಮ್ ಲೆಟ್ ಸಿ ದ ಸಿಲೆಬಸ್. ನಿಮ್ಗೆ ಏನು ಸಿಲೆಬಸ್ ಇದೆ ಅಂತ ನೋಡೋಣ. ಸೆಕೆಂಡ್ ಇಯರ್ ಫಸ್ಟ್ ಅನಾಟಮಿ ನೋಡೋದಾದರೆ ನಿಮಗೆ ಅನಾಟಮಿನಲ್ಲಿ ಇಂಟ್ರಡಕ್ಷನ್ ಟು ಅನಾಟಮಿ, ಇದರಲ್ಲಿ ನಿಮಗೆ ಡೆಫಿನೇಷನ್ ಇರುತ್ತೆ ಆ್ಯಂಡ್ ದೆನ್ ಪೊಸಿಷನ್ಸ್, ಹ್ಯೂಮನ್ ಬಾಡಿ, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಹಿಯರ್. ನೀವು ನೋಡ್ಬೋದು. ಸಿ ಅನಾಟಮಿಕಲ್ ಪೊಸಿಷನ್, ಅನಾಟಮಿಕಲ್ ಪ್ಲೇನ್ಸ್ ಆ್ಯಂಡ್ ದೆನ್ ಇದೆಲ್ಲ ನಿಮಗೆ ಇಂಟ್ರಡಕ್ಷನ್ ಟು ಅನಾಟಮಿ ಇರುತ್ತೆ. ಫಸ್ಟ್ ಪಾರ್ಟ್ ಇಸ್ ಇಂಟ್ರಡಕ್ಷನ್ ಟು ಅನಾಟಮಿ. ಇದರಲ್ಲಿ ಮೂವ್ಮೆಂಟ್ಸ್, ಟರ್ಮ್ಸ್, ಎವ್ರಿಥಿಂಗ್ ಈಸ್ ನ್ಯೂ. ದೆನ್ ಟಿಶ್ಯೂಸ್ ಬಗ್ಗೆ ಇರುತ್ತೆ, ಬೇಸಿಕ್ ಟಿಶ್ಯೂಸ್, ಟೈಪ್ ಆಫ್ ಟಿಶ್ಯೂಸ್, ಡೆಫಿನೇಷನ್ ಆಫ್ ಟಿಶ್ಯೂಸ್ ಆ್ಯಂಡ್ ದೆನ್ ಸ್ಕೆಲಿಟಲ್ ಸಿಸ್ಟಮ್ ಬಗ್ಗೆ ಇರುತ್ತೆ. ಎವ್ರಿ ಬೋನ್ ನಿಮಗೆ ಹೇಳ್ಕೊಡಲಾಗುತ್ತೆ. ಆ್ಯಂಡ್ ದೆನ್ ಸಿಸ್ಟಮಿಕ್ ಅನಾಟಮಿನಲ್ಲಿ ನಿಮಗೆ ನರ್ವಸ್ ಸಿಸ್ಟಮ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಎಕ್ಸ್ಕ್ರೇಟರಿ, ಎವ್ರಿಥಿಂಗ್ ಯು ಕ್ಯಾನ್ ಸಿ. ರೆಸ್ಪಿರೇಟರಿ, ಯೂರಿನರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಇದೆಲ್ಲ ಕವರ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಹೇಗಿರುತ್ತೆ ಅಂತಂದರೆ ಒಂದು ನೋಡೋದಾದರೆ, ಸೊ ಸಿ ಹಿಯರ್ ರೆಸ್ಪಿರೇಟರಿ ಸಿಸ್ಟಮ್ ಫಸ್ಟ್. ಅದರ ಪಾರ್ಟ್ಸ್, ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ, ನೋಸ್, ಟ್ರೇಕಿಯಾ, ಎವ್ರಿಥಿಂಗ್, ಲಂಗ್ಸ್ ನೋಡಿ ಇಟ್ಸ್ ಪಾರ್ಟ್ಸ್, ಹೇಗೆ ಪ್ಯಾಸೇಜ್ ಆಗುತ್ತೆ ಆ್ಯಂಡ್ ದೆನ್ ಎಲ್ಲೇ ಲೊಕೇಟ್ ಆಗುತ್ತೆ, ಅದ್ರ ಪೊಸಿಷನ್ ಏನು, ಅದ್ರ ಫಂಕ್ಷನ್ ಏನು ಎಲ್ಲ ಕವರ್ ಅಪ್ ಆಗುತ್ತೆ. ಹೀಗೆ ಎಲ್ಲ ಸಿಸ್ಟಮ್ಸ್ ಬಗ್ಗೆನೂ ನಿಮಗೆ ಇನ್ ಡೀಟೇಲ್ ಹೇಳ್ಕೊಡ್ತಾರೆ. ದೆನ್ ಲೆಟ್ಸ್ ಮೂವ್ ಆನ್. ಪ್ರಾಕ್ಟಿಕಲಲ್ಲಿ ನಿಮಗೆ ಹಿಸ್ಟಾಲಜಿ ಇರುತ್ತೆ. ಹಿಸ್ಟಾಲಜಿಲಿ ನಿಮಗೆ ಮೈಕ್ರೋಸ್ಕೋಪ್ ಬಗ್ಗೆ ಹೇಳ್ಕೊಡಲಾಗುತ್ತೆ ಆ್ಯಂಡ್ ದೆನ್ ಐಡೆಂಟಿಫಿಕೇಶನ್ ಆಫ್ ಬೋನ್ಸ್ ಇರುತ್ತೆ. ಬೇಸಿಕ್ ಪ್ರೊಸೀಜರ್ ಆಫ್ ಸ್ಟೇನಿಂಗ್, ಹೆಚ್ ಎನ್ ಡಿ ಸ್ಟೇನಿಂಗ್ಸ್ ಇರುತ್ತೆ. ಸೊ ಲೆಟ್ಸ್ ಸಿ. ಸೊ ದಿಸ್ ಇಸ್ ವಾಟ್ ಹಿಸ್ಟಾಲಜಿ ಇಸ್. ದೆನ್ ಬಂದು ನಿಮಗೆ ಫಿಸಿಯಾಲಜಿಲಿ ಏನಪ್ಪ ಇರುತ್ತೆ ಅಂದರೆ ಫಸ್ಟ್ ಇಂಟ್ರಡಕ್ಷನ್ ಇರುತ್ತೆ, ಫಿಸಿಯಾಲಜಿ, ಹಿಮೋಸ್ಟಾಸಿಸ್ ಆ್ಯಂಡ್ ದೆನ್ ಸೆಲ್ ಬಗ್ಗೆ ಇರುತ್ತೆ, ಎವ್ರಿಥಿಂಗ್ ಅಬೌಟ್ ಸೆಲ್ ಸ್ಟ್ರಕ್ಚರ್, ಟ್ರಾನ್ಸ್ಪೋರ್ಟ್ ಅಕ್ರಾಸ್ ಸೆಲ್ ಮೆಂಬ್ರೇನ್, ಬಾಡಿ ಫ್ಲೂಯಿಡ್ಸ್. ದೆನ್ ಕಮ್ ಟು ಬ್ಲಡ್ ಬಗ್ಗೆ ಇರುತ್ತೆ, ಕಾಂಪೋಸಿಷನ್ ಆಫ್ ಬ್ಲಡ್, ಫಂಕ್ಷನ್ಸ್ ಆಫ್ ಬ್ಲಡ್, ದೆನ್ ಪ್ಲಾಸ್ಮಾ, ಸೆಲ್ಯುಲರ್ ಕಾಂಪೊನೆಂಟ್ಸ್ ಆಫ್ ಬ್ಲಡ್, ಇದೆಲ್ಲ ನಿಮಗೆ ಫಿಸಿಯಾಲಜಿಲಿ ಕವರ್ ಆಗುತ್ತೆ. ಆ್ಯಂಡ್ ದೆನ್ ಹಿಮೋಗ್ಲೋಬಿನ್ ಬಗ್ಗೆ ಎವ್ರಿ ಟಾಪಿಕ್ ಶುಡ್ ಬಿ ಇನ್ ಡೀಟೇಲ್ ಆಗಿರುತ್ತೆ. ಬ್ಲಡ್ ಗ್ರೂಪಿಂಗ್ ಬಗ್ಗೆ ಅದ್ರ ಲಾಸ್ ಎಲ್ಲ ಇರುತ್ತೆ. ದೆನ್ ನರ್ವ್ ಫಿಸಿಯಾಲಜಿ ಇರುತ್ತೆ ಆ್ಯಂಡ್ ದೆನ್ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ ಇರುತ್ತೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಿಸಿಯಾಲಜಿ ಇರುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್. ನೀವು ಅನಾಟಮಿನಲ್ ಪೊಸಿಷನ್, ಅದ್ರ ಪ್ಲೇಸಸ್ ಬಗ್ಗೆ ತಿಳಿತೀರಾ. ಫಿಸಿಯಾಲಜಿಲಿ ಸೇಮ್ ಟಾಪಿಕ್ಸ್ ಇನ್ ಡೆಪ್ತ್, ಫಂಕ್ಷನ್ಸ್ ಬಗ್ಗೆ ತಿಳಿತೀರಾ, ರೆಸ್ಪಿರೇಟರಿ, ರೀನಲ್, ಎಂಡೋಕ್ರೈನ್, ರಿಪ್ರೊಡಕ್ಷನ್ ಎಲ್ಲ ಇರುತ್ತೆ. ಇದರಲ್ಲಿ ನೀವು ಇನ್ ಡೆಪ್ತ್ ಕಲಿತೀರಾ. ಸ್ಕಿನ್, CNS, ವಿಷನ್, ಟೇಸ್ಟ್ ಬಡ್ಸ್, ಹಿಯರಿಂಗ್. ಸೊ ದಿಸ್ ಇಸ್ ವಾಟ್ ಯುವರ್ ಫಿಸಿಯಾಲಜಿ. ಆ್ಯಂಡ್ ದೆನ್ ಲೆಟ್ಸ್ ಸಿ ಪ್ರಾಕ್ಟಿಕಲ್ಸಲ್ಲೂ ಸೇಮ್ ನಿಮಗೆ ಹ್ಯಾಂಡ್ಲಿಂಗ್ ಆಫ್ ಮೈಕ್ರೋಸ್ಕೋಪ್ ಇರುತ್ತೆ, ಹೇಗೆ ಬ್ಲಡ್ ಕಲೆಕ್ಟ್ ಮಾಡ್ತೀರಾ ಅಂತ ಇರುತ್ತೆ. ಆ್ಯಂಡ್ ದೆನ್ ಆ್ಯಂಟಿಕೋಗ್ಯುಲೆಂಟ್ಸ್ ಬಗ್ಗೆ ಇರುತ್ತೆ. Then estimation of HB percentage, this is important. Estimation of HB, RBC, WBC, platelet, AEC count ಇದೆಲ್ಲ ಇಂಪಾರ್ಟೆಂಟ್. ಬಿಕಾಸ್ ಇದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮಗೆ ಪ್ರಾಕ್ಟಿಕಲಲ್ಲಿ. ಸೊ ಬ್ಲಡ್ ಗ್ರೂಪಿಂಗ್ ಬಗ್ಗೆ ಹೇಳ್ಕೊಡ್ತಾರೆ, ರೆಕಾರ್ಡಿಂಗ್ ಆಫ್ ಪಲ್ಸ್ ಆ್ಯಂಡ್ BP ಇದೆಲ್ಲ ಇರುತ್ತೆ. ಸೊ ಆ್ಯಂಡ್ ದೆನ್ your subject is biochemistry. In biochemistry you will learn about the general information of laboratory, safety skills, how to maintain laboratory and quality, rules and regulations, what then safety measures ಎಲ್ಲ ಫಸ್ಟ್ ಟಾಪಿಕಲ್ಲಿ ಇರುತ್ತೆ ನಿಮಗೆ. ದೆನ್ ನೋಡೋದಾದರೆ ನಿಮಗೆ ಸ್ಪೆಸಿಮನ್ ಕಲೆಕ್ಷನ್, ಹೌ ಡು ಯು ಕಲೆಕ್ಟ್ ಅ ಸ್ಪೆಸಿಮನ್, ಹೇಗೆ ಕಲೆಕ್ಟ್ ಮಾಡ್ತೀರಾ, ಯಾವುದ್ರಲ್ಲಿ ಕಲೆಕ್ಟ್ ಮಾಡ್ತೀರಾ, ಏನು ಟೆಸ್ಟ್ಗೆ ಯಾವ ಟ್ಯೂಬ್ಸ್ ಯೂಸ್ ಮಾಡ್ತೀರಾ, ಅದೆಲ್ಲ ನಿಮಗೆ ಸ್ಪೆಸಿಮನ್ ಕಲೆಕ್ಷನಲ್ಲಿ ಇರುತ್ತೆ ಬಯೋಕೆಮಿಸ್ಟ್ರಿ. Then Unit 3 Introduction to Laboratory
laboratory apparatus. What are the apparatus we will find in laboratory? What are the instruments we use in laboratory? ಅದೆಲ್ಲ ಇನ್ ಡೀಟೇಲ್ ಇರುತ್ತೆ. ಇಲ್ಲೂ ಇದೆ, ನೀವು ನೋಡ್ಬೋದು. ಪಿಪೆಟ್ಸ್, ಬ್ಯೂರೆಟ್ಸ್, ಫ್ಲಾಸ್ಕ್ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ, ಏನು ಫಂಕ್ಷನ್ಸ್ ಅದ್ರದ್ದು ಅಂತ ಎಲ್ಲ ನಿಮ್ಗೆ ಇನ್ ಡೆಪ್ತ್ ಅಲ್ಲಿ ಹೇಳ್ಕೊಡ್ತಾರೆ. ಮೇಂಟೆನೆನ್ಸ್ ಆಫ್ ಗ್ಲಾಸ್ ವೇರ್ ಆ್ಯಂಡ್ ಅಪರೇಟಸ್, ಹೇಗೆ ಕ್ಲೀನ್ ಮಾಡಬೇಕು ಲ್ಯಾಬ್ ಇನ್ಸ್ಟ್ರೂಮೆಂಟ್ಸ್ನ. ಗ್ಲಾಸ್ ವೇರ್ಸ್ ಇರುತ್ತೆ, ಪ್ಲಾಸ್ಟಿಕ್ ವೇರ್ಸ್ ಇರುತ್ತೆ, ಹೇಗೆ ಕ್ಲೀನ್ ಮಾಡಬೇಕು, ಹೇಗೆ ಮಡಗಬೇಕು, ಅದನ್ನು ಹೇಗೆ ಕವರ್ ಮಾಡಿ ಮಡಗಬೇಕು, ಅದೆಲ್ಲ ಹೇಳ್ಕೊಡ್ತಾರೆ. ದೆನ್ ಲೆಟ್ಸ್ ಸಿ ಇನ್ಸ್ಟ್ರೂಮೆಂಟ್ಸ್. ಇದರಲ್ಲೂ ಸೇಮ್ ಏನೇನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ಇರುತ್ತೆ. ವಾಟರ್ ಬಾತ್, ಓವನ್, ಇನ್ಕ್ಯುಬೇಟರ್ಸ್, ರೆಫ್ರಿಜಿರೇಟರ್ಸ್, colorimeter extra. And I also made a video upon what are the laboratory instruments. ನಾನು ವಿಡಿಯೋ ಮಾಡಿದ್ದೀನಿ, ಸೊ ಗೋ ಚೆಕ್ ಅವರ್ ಪೇಜ್, ಯು ವಿಲ್ ಫೈಂಡ್ ದಟ್. ದೆನ್ ಸೊಲ್ಯೂಷನ್ಸ್ ಆ್ಯಂಡ್ ಡೈಲ್ಯೂಷನ್ಸ್, ಹೇಗೆ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡೋದು, ಬಿಕಾಸ್ ಫಸ್ಟ್ ಎಲ್ಲ ಮ್ಯಾನ್ಯುವಲ್ ಮೆಥಡ್ ಇರ್ತಿತ್ತು. ಸೊ ಸೊಲ್ಯೂಷನ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ದೆನ್ ಬೇಸಿಕ್ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ, ಇದರಲ್ಲಿ ಆ್ಯಸಿಡ್ ಬೇಸ್ ಬ್ಯಾಲೆನ್ಸ್, ಆ್ಯಸಿಡ್ ಬೇಸ್ ಸಾಲ್ಟ್ ಇಂಡಿಕೇಟರ್ಸ್, ಇದ್ರ ಬಗ್ಗೆ ಎಲ್ಲ ಇನ್ ಡೆಪ್ತ್ ಆಗಿ ಇರುತ್ತೆ. ದೆನ್ ಕಮ್ ಟು ಬೇಸಿಕ್ ಬಯೋಕೆಮಿಸ್ಟ್ರಿ, ಇನ್ ವಿಚ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳಿತೀರಾ. ಕಾರ್ಬೋಹೈಡ್ರೇಟ್ಸಲ್ಲಿ ಕ್ಲಾಸಿಫಿಕೇಶನ್, ಡೆಫಿನೇಷನ್ ಅದ್ರ ಬಗ್ಗೆ ಇರುತ್ತೆ. ಪ್ರೋಟೀನ್ಸ್ ಇರುತ್ತೆ, ಪ್ರೋಟೀನ್ಸ್ ಫಂಕ್ಷನ್ಸ್ ಏನು, ಅದ್ರ ಡೆಫಿನೇಷನ್ ಹೇಗೆ ಲಿಂಕ್ ಆಗಿದೆ. ಆ್ಯಂಡ್ ದೆನ್ ಪ್ರೋಟೀನ್ ಟೆಸ್ಟ್ ಇರುತ್ತೆ ಫಿಸಿಕಲಿ. ಲಿಪಿಡ್ಸ್, ನ್ಯೂಕ್ಲಿಯೈ ಬಗ್ಗೆ. ಆ್ಯಂಡ್ ದೆನ್ ಲೆಟ್ಸ್ ಕಮ್ ಟು ಕ್ಲಿನಿಕಲ್ ಲ್ಯಾಬ್ರೇಟರಿ ರೆಕಾರ್ಡ್ಸ್, ಹೇಗೆ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕು, ಪ್ರೀ ಅನಾಲಿಟಿಕಲ್ ಎರರ್ಸ್, ಪೋಸ್ಟ್ ಅನಾಲಿಟಿಕಲ್ ಎರರ್ಸ್ ಅದೆಲ್ಲ ಇರುತ್ತೆ. ಇದರಲ್ಲಿ ಕ್ವಾಲಿಟಿ ಕಂಟ್ರೋಲ್ ಹೇಗೆ ಮೇಂಟೈನ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಪ್ರಾಕ್ಟಿಕಲ್ ಬಯೋಕೆಮಿಸ್ಟ್ರಿ ನೋಡೋದಾದರೆ ಇದರಲ್ಲಿ ನಿಮಗೆ ಮೇನ್ ಆಗಿ ಸೊಲ್ಯೂಷನ್ಸ್ ಮಾಡೋದಿರುತ್ತೆ. ಪ್ರಿಪ್ರೇಷನ್ಸ್ ಆಫ್ ಮೋಲಾರ್ ಸೊಲ್ಯೂಷನ್ಸ್, ನಾರ್ಮಲ್ ಸೊಲ್ಯೂಷನ್ಸ್. ಆ್ಯಂಡ್ ದೆನ್ ರಿಯಾಕ್ಷನ್ಸ್ ಇರುತ್ತೆ ವಿತ್ ಗ್ಲೂಕೋಸ್, ಫ್ರಕ್ಟೋಸ್, ಲ್ಯಾಕ್ಟೋಸ್, ಸ್ಟಾರ್ಚ್ ಆ್ಯಂಡ್ ಆಲ್ಸೋ ವಿತ್ ಪ್ರೋಟೀನ್ ಇದೆಲ್ಲ ಇರುತ್ತೆ. ಆ್ಯಂಡ್ ದೆನ್ ಅಬ್ನಾರ್ಮಲ್ ಮತ್ತು ಅನಾಲಿಸಿಸ್ ಆಫ್ ಯೂರಿನ್ ಇರುತ್ತೆ. ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಯೂರಿನ್ ಇರುತ್ತೆ ಫಸ್ಟಲ್ಲಿ. ಆ್ಯಂಡ್ ಆಲ್ಸೋ ಆಲ್ಬ್ಯೂಮಿನ್ ಕೆಸಿನ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಯುವರ್ ಬಯೋಕೆಮಿಸ್ಟ್ರಿ ಪಾರ್ಟ್ 4. ಎಕ್ಸಾಮ್ಗೆ ನಿಮಗೆ ಸ್ಪಾಟರ್ಸ್ ಇರುತ್ತೆ ನೋಡಿ, 10 ನಂಬರ್ಸ್ ಆಫ್ 10ಗೆ ಸ್ಪಾಟರ್ಸ್ ಇರುತ್ತೆ 10 ಮಾರ್ಕ್ಸ್ಗೆ. ಪ್ರಿಪ್ರೇಷನ್ ಆಫ್ ಸೊಲ್ಯೂಷನ್ಸ್ ಏನಿದೆ ಅದು 10 ಮಾರ್ಕ್ಸ್ಗೆ ಇರುತ್ತೆ. ರಿಯಾಕ್ಷನ್ಸ್ ಆಫ್ ಕಾರ್ಬೋಹೈಡ್ರೇಟ್ ಬಂದು ಗ್ಲೂಕೋಸ್, ಫ್ರಕ್ಟೋಸ್ ಜೊತೆ ರಿಯಾಕ್ಷನ್ ಯಾವುದಾದ್ರೂ ಒಂದು ರಿಯಾಕ್ಷನ್ ಕೊಡ್ತಾರೆ, ನೀವು ಐಡೆಂಟಿಫೈ ಮಾಡಬೇಕು. ಅದು ಬಂದು ನಿಮಗೆ 20 ಮಾರ್ಕ್ಸ್ಗೆ ಇರುತ್ತೆ. ಅಬ್ನಾರ್ಮಲ್ ಮತ್ತು ನಾರ್ಮಲ್ ಯೂರಿನ್ ಇರುತ್ತೆ, ನೀವು ಯಾವುದಂತ ನೀವು ಫೈಂಡ್ ಔಟ್ ಮಾಡಬೇಕು, ಅದು ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಅನಾಲಿಸಿಸ್ ಆಫ್ ಯೂರಿನ್ ಇರುತ್ತೆ. ಕಲರ್ ರಿಯಾಕ್ಷನ್ ಆಲ್ಬುಮಿನ್ ನಿಮಗೆ 10 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್ 5 ಇರುತ್ತೆ, 10 ಮಾರ್ಕ್ಸ್ ರೆಕಾರ್ಡ್ ಇರುತ್ತೆ. ಸೊ ಟೋಟಲಿ ನಿಮಗೆ ಪ್ರಾಕ್ಟಿಕಲ್ ಈಸ್ ಅಬೌಟ್ 100 ಮಾರ್ಕ್ಸ್. ಬಯೋಕೆಮಿಸ್ಟ್ರಿ ಪ್ರಾಕ್ಟಿಕಲ್ 100 ಮಾರ್ಕ್ಸ್ಗೆ ಇರುತ್ತೆ. ಸೊ ನೀವು ಆ್ಯಂಡ್ ಇವನ್ ಈ ರೆಫರೆನ್ಸ್ ಬುಕ್ಸ್ ಇದೆ, ಯಾವ್ದು ರೆಫರೆನ್ಸ್ ಬುಕ್ಸ್ ನೀವು ಓದ್ಬೋದು ಅಂತ ನೋಡಿದ್ರೆ ಬಯೋಕೆಮಿಸ್ಟ್ರಿ ಫಾರ್ ಡೆಂಟಲ್ ಸ್ಟೂಡೆಂಟ್ಸ್, ಪತ್ತಭಿರಾಮನ್ ಇದಿರುತ್ತೆ. ಆ್ಯಂಡ್ ದೆನ್ ನೀವು ಆ್ಯಕ್ಚುಲಿ ನೀವು ಬೆಸ್ಟ್ ಇಸ್ ಪ್ರಿಸ್ಕ್ರೈಬ್ ಫಾರ್ ಸೆಕೆಂಡ್ PUC ನೀಡ್ಸ್ NCERT ಇದೆ, ಅದನ್ನು ಓದ್ಬೋದು. ದೆನ್ ಲೆಟ್ಸ್ ಸಿ ನೆಕ್ಸ್ಟ್ ಟಾಪಿಕ್ ಇಸ್ ಪೆಥಾಲಜಿ. ಸೊ ಸೆಕೆಂಡ್ ಇಯರ್ DMLT ಪೆಥಾಲಜಿಲಿ ಏನೇನು ಟಾಪಿಕ್ಸ್ ಕವರ್ ಆಗುತ್ತೆ ಅಂತ ನೋಡಿದ್ರೆ ಯೂರಿನ್ ಅನಾಲಿಸಿಸ್ ಇದೆ. ಯೂರಿನ್ ಅನಾಲಿಸಿಸಲ್ಲಿ ನಿಮಗೆ ಫುಲ್ ಯೂರಿನ್ ಬಗ್ಗೆ, ಫಾರ್ಮೇಷನ್ ಹೇಗಾಗುತ್ತೆ, ಹೇಗೆ ಕಲೆಕ್ಟ್ ಮಾಡಬೇಕು, ಕಲರ್ ಏನು, ನಾರ್ಮಲ್ ಕಲರ್ ಏನು, ಅಬ್ನಾರ್ಮಲ್ ಕಲರ್ ಏನು, ರಿಯಾಕ್ಷನ್ಸ್, ಗ್ಲೂಕೋಸ್, ಫ್ರಕ್ಟೋಸ್, ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್ಡ್ ಹಿಯರ್. ಕೆಮಿಕಲ್ ಎಕ್ಸಾಮಿನೇಷನ್ ಹೇಳ್ಕೊಡ್ತಾರೆ, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್. ಆ್ಯಂಡ್ ದೆನ್ ಪ್ರಿನ್ಸಿಪಲ್, ಕ್ವಾಲಿಟಿ ಕಂಟ್ರೋಲ್, ಹೇಗೆ ಪ್ರಿಸರ್ವ್ ಮಾಡಬೇಕು ಅದೆಲ್ಲ ನಿಮಗೆ ಫಸ್ಟ್ ಯೂರಿನ್ ಅನಾಲಿಸಿಸ್ ಅಲ್ಲಿ ಇರುತ್ತೆ ಎಕ್ಸಾಮಿನೇಷನ್. ದೆನ್ ಸೇಮ್ ಸ್ಟೂಲ್ ಎಕ್ಸಾಮಿನೇಷನ್. ಸ್ಟೂಲ್ ಎಕ್ಸಾಮಿನೇಷನ್ ಅಷ್ಟೇ ಕಂಪೋಸಿಷನ್, ಕಲೆಕ್ಷನ್, ಫಿಸಿಕಲ್, ಕೆಮಿಕಲ್, ಮೈಕ್ರೋಸ್ಕೋಪಿಕ್ ಇದೆಲ್ಲ ಕಂಪ್ಲೀಟ್ಲಿ ಬರುತ್ತೆ. ದೆನ್ ಹೆಮೆಟಾಲಜಿ. ಹೆಮೆಟಾಲಜಿ ಬಂದು ನಿಮಗೆ ಹೋಲ್ ಬ್ಲಡ್ ಬಗ್ಗೆ ಇನ್ ಡೀಟೇಲ್ ಕವರ್ ಆಗುತ್ತೆ. ಹೇಗೆ ಕಲೆಕ್ಟ್ ಮಾಡಬೇಕು, ಆ್ಯಂಟಿಕೋಯಾಗ್ಯುಲೆಂಟ್ಸ್ ಯಾವುದು, ಯಾವ ಟೆಸ್ಟ್ ಟ್ಯೂಬ್ಸ್, ಆ್ಯಂಡ್ ದೆನ್ ಹೇಗೆ ಪ್ರಿಸರ್ವ್ ಮಾಡಬೇಕು ಬ್ಲಡ್ನ ಅಂತ ಎಲ್ಲ. ಆಮೇಲೆ ಸ್ಟೇನ್ಸ್, ಲೀಚ್ಮನ್ ಸ್ಟೇನ್ಸ್, ಜಿಮ್ಸಾ ಸ್ಟೇನ್ ಅದೆಲ್ಲ ಕವರ್ ಆಗುತ್ತೆ, ಹೇಗೆ ಸ್ಟೇನಿಂಗ್ ಮಾಡಬೇಕು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ ಸೊ ಇಲ್ಲೂ ಅಷ್ಟೇ RBC ಕೌಂಟ್ ಹೇಗೆ, ಪ್ರೊಸೀಜರ್ ಮ್ಯಾನ್ಯುಯಲ್ ಎಲ್ಲ ಇರುತ್ತೆ. WBC ಕೌಂಟ್, PCV, ESR ಇದೆಲ್ಲ ನೀವು ಇವನ್ ಫಿಸಿಯಾಲಜಿಲೂ ನೋಡಿದ್ರಿ ಇಲ್ಲೂ ಇರುತ್ತೆ. ಬೋತ್ ಆರ್ ಸೇಮ್ ಇನ್ ಸೆಕೆಂಡ್ ಇಯರ್ ಬಿಕಾಸ್ ನಿಮಗೆ ಅಲ್ಲೂ ಹೆಪಟಾಲಜಿ ಕವರ್ ಆಗುತ್ತೆ, ಇಲ್ಲೂ ಹೆಪಟಾಲಜಿ ಕವರ್ ಆಗುತ್ತೆ. ಯು ಕ್ಯಾನ್ ಗೆಟ್ ಡಬಲ್ ಚಾಯ್ಸ್, ಯು ಕ್ಯಾನ್ ಗೆಟ್ ಲಕ್ಕಿ ಬಿಕಾಸ್ ಸೇಮ್ ಟಾಪಿಕ್ ನಿಮಗೆ 2 ಕಡೆ ಕವರ್ ಆಗುತ್ತೆ. ಚೆನ್ನಾಗಿ
ನೆಕ್ಸ್ಟ್ ಕ್ಲಿನಿಕಲ್ ಪೆಥಾಲಜಿ. ಸೇಮ್ ಪೆಥಾಲಜಿ. ಕ್ಲಿನಿಕಲ್ ಪೆಥಾಲಜಿ ಬಂದು ಸ್ಪುಟಮ್ ಎಕ್ಸಾಮಿನೇಷನ್ ಇರುತ್ತೆ, CSF ಎಕ್ಸಾಮಿನೇಷನ್ ಇರುತ್ತೆ, ಆಮೇಲೆ ಅದೇ ಬಾಡಿ ಫ್ಲೂಯಿಡ್ಸ್ ಎಕ್ಸಾಮ್. ಇದು ಮೂರು ಅಷ್ಟೇ ಸೇಮ್. ನಿಮಗೆ ಡೆಫಿನೇಷನ್, ಕಲೆಕ್ಷನ್, ಫಿಸಿಕಲ್, ಕೆಮಿಕಲ್, ಮೈಕ್ರೋಸ್ಕೋಪಿ, ಮ್ಯಾಕ್ಸಿಮಮ್ ಇದರಲ್ಲಿ ಎಲ್ಲ ಅದೇ ಬರುತ್ತೆ. ಹೇಗೆ ಕಲೆಕ್ಟ್ ಮಾಡ್ತೀರಾ ನೀವು, ಸೆಮೆನ್ ಇರಲಿ, CSF ಇರಲಿ. ನೆಕ್ಸ್ಟ್ ಸೆಮೆನ್ ಅನಾಲಿಸಿಸ್ ಇದೆ. ಸೆಮೆನ್ ಅನಾಲಿಸಿಸ್ ಅಷ್ಟೇ ಹೇಗೆ ನೀವು ಅದನ್ನು ಕಲೆಕ್ಟ್ ಮಾಡ್ತೀರಾ, ಹೇಗೆ ಟೆಸ್ಟ್ ಮಾಡಬೇಕು, ನಾರ್ಮಲ್ ವ್ಯಾಲ್ಯೂಸ್ ಏನು ಅಂತ ಎಲ್ಲ ನಿಮಗೆ ಇದರಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಸೈಟೋಪೆಥಾಲಜಿ. ಸೈಟೋಪೆಥಾಲಜಿಯಲ್ಲಿ ಬಂದು ನಿಮಗೆ ಮೆಥಡ್ ಆಫ್ ಕಲೆಕ್ಷನ್ ಇರುತ್ತೆ, ಸ್ಮಿಯರ್ ಇರುತ್ತೆ, ದೆನ್ ಯೂರಿನ್, ಬಾಡಿ ಫ್ಲೂಯಿಡ್ಸ್, CSF ಇದೆಲ್ಲ ಕವರ್ ಆಗುತ್ತೆ. ಫಿಕ್ಸೇಟಿವ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಸ್ಟೇನ್ಸ್. ನೆಕ್ಸ್ಟ್ ಬಂದು ಹಿಸ್ಟೋಪೆಥಾಲಜಿ ಇದೆ. ಹಿಸ್ಟೋಪೆಥಾಲಜಿ ಇಂಟ್ರೊಡಕ್ಷನ್ ಟು ಹಿಸ್ಟೋಪೆಥಾಲಜಿ ಇರುತ್ತೆ. ಆ್ಯಂಡ್ ದೆನ್ ಹೇಗೆ ಸ್ಪೆಸಿಮೆನ್ಸ್ ಕಲೆಕ್ಟ್ ಮಾಡಬೇಕು, ಒಂದು ಸ್ಪೆಸಿಮೆನ್ ಬಂದರೆ ಅದನ್ನು ಹೇಗೆ ಕಲೆಕ್ಟ್ ಮಾಡಬೇಕು, ಹೇಗೆ ಐಡೆಂಟಿಫೈ ಮಾಡಬೇಕು, ನಂಬರಿಂಗ್ ಮಾಡಬೇಕು, ದೆನ್ ಅದರಲ್ಲಿ ಸ್ಟೇನ್, ಫಿಕ್ಸೇಟಿವ್ಸ್, ಕಟಿಂಗ್ ಎಲ್ಲ ಇರುತ್ತೆ. ಸೊ ಅದ್ರಲ್ಲಿ ನೋಡ್ತೀರಾ ನೀವು. ದೆನ್ ಇದರ ಪ್ರಾಕ್ಟಿಕಲ್ಸ್ ಬಂದು ನಿಮಗೆ ಪ್ರಾಕ್ಟಿಕಲಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ. ದೆನ್ ಯೂರಿನ್ ಎಕ್ಸಾಮಿನೇಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಯೂರಿನ್ ಬಗ್ಗೆ HB, RBC count, WBC count, AEC, platelet. This is so particular, must and should be in physiology and also in pathology. ಯಾವುದಪ್ಪ ಅಂದರೆ HB ಇಂದ ತಗೊಂಡು ESR, ಬ್ಲಡ್ ಇಂಡಿಸಸ್ ಇಷ್ಟು ನಿಮಗೆ ಎರಡರಲ್ಲೂ ಸೇಮ್ ಕಾಪಿ ಆಗುತ್ತೆ. ಎರಡು ಕಲ್ತ್ಕೋಬೋದು ನೀವು. ಸೊ ಬಿ ಅವೇರ್ ಆಫ್ ದಟ್. ಪ್ರಿಪ್ರೇಷನ್ ಆಫ್ ಬ್ಲಡ್ ಸ್ಮಿಯರ್. ಬ್ಲಡ್ ಸ್ಮಿಯರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಇರುತ್ತೆ. ಬ್ಲಡ್ ಸ್ಮಿಯರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಹೇಗೆ ಸ್ಟೇನಿಂಗ್ ಮಾಡಬೇಕು, ಸ್ಟೇನಿಂಗ್ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ ನಿಮಗೆ ಪ್ರಾಕ್ಟಿಕಲಲ್ಲಿ. ಸೊ ಪ್ರಾಕ್ಟಿಕಲ್ಗೆ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಸ್ಪೋರ್ಟರ್ಸ್ಗೆ 10, ದೆನ್ ಯೂರಿನ್ ಎಕ್ಸಾಮಿನೇಷನ್ಗೆ 20 ಮಾರ್ಕ್ಸ್, ದೆನ್ HBಗೆ 10 ಮಾರ್ಕ್ಸ್ ಅಂತ ಹೇಳಿದ್ದೀನಿ. HB ಮಸ್ಟ್ ಆ್ಯಂಡ್ ಶುಡ್. ದೆನ್ ಫೆರಿಫೆರಲ್ ಸ್ಮಿಯರ್ ಪ್ರಿಪೇರ್ ಮಾಡಿ ಸ್ಟೇನ್ ಮಾಡಬೇಕು, ಅದಕ್ಕೆ 20 ಮಾರ್ಕ್ಸ್ ಇರುತ್ತೆ. RBC, WBC, AEC ಕೌಂಟ್ ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. 4 ರೆಕಾರ್ಡ್ಸ್ಗೆ 10 ಮಾರ್ಕ್ಸ್ ಇರುತ್ತೆ, ವೈವಾ ವರ್ಕ್ಸ್ಗೆ 10 ಮಾರ್ಕ್ಸ್ ಇರುತ್ತೆ. ಟೋಟಲಿ ಇಟ್ ಇಸ್ ಆಲ್ಸೋ 100 ಮಾರ್ಕ್ಸ್ ಪೇಪರ್. ಓಕೆ, ದೆನ್ ನೆಕ್ಸ್ಟ್ ಟಾಪಿಕ್ ಇಸ್ ಮೈಕ್ರೋ. ದಿಸ್ ಇಸ್ ವಾಟ್ 5th year ಸಬ್ಜೆಕ್ಟ್. ಸೊ ಮೈಕ್ರೋನಲ್ಲಿ ಬಂದು ನಿಮಗೆ ಇಂಟ್ರೊಡಕ್ಷನ್ ಟು ಮೈಕ್ರೋಬಯಾಲಜಿ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಆಫ್ ಮೈಕ್ರೋ, ಹೇಗೆ ಮೈಕ್ರೋ ಯಾರ್ಯಾರು ಇನ್ವೆಂಟ್ ಮಾಡಿದ್ರು, ಯಾವ ಬ್ಯಾಕ್ಟೀರಿಯಾ ಇನ್ವೆಂಟ್ ಮಾಡಿದ್ರು, ಹೇಗೆ ಇನ್ವೆಂಟ್ ಆಯಿತು ಮೈಕ್ರೋ ಅನ್ನೋದೆಲ್ಲ ಇನ್ ಡೀಟೇಲ್ ಆಗಿರುತ್ತೆ. ಮೈಕ್ರೋಸ್ಕೋಪಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್. ಯಾವ್ಯಾವ ಮೈಕ್ರೋಸ್ಕೋಪ್ ಇದೆ, ಫ್ಲೋರಸೆನ್ಸ್ ಮೈಕ್ರೋಸ್ಕೋಪ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್ ಬಗ್ಗೆ ಇನ್ ಡೀಟೇಲ್ ಬರುತ್ತೆ. ಜನರಲ್ ಬ್ಯಾಕ್ಟೀರಿಯಾಲಜಿ, ಇದರಲ್ಲಿ ನಿಮಗೆ ಮಾರ್ಫಾಲಜಿ ಆ್ಯಂಡ್ ಫಿಸಿಯಾಲಜಿ ಆಫ್ ಬ್ಯಾಕ್ಟೀರಿಯಾ ಬಗ್ಗೆ ಕಲಿತೀರಾ. ಹೇಗೆ ಅದನ್ನು ಸ್ಟೆರಿಲೈಸ್ ಮಾಡಬೇಕು, ಡಿಸ್ಇನ್ಫೆಕ್ಟ್ ಮಾಡಬೇಕು, ಸ್ಟೈನಿಂಗ್ಸ್ ಬಗ್ಗೆ. ದೆನ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ. ಕಲ್ಚರ್ ಮೀಡಿಯಾ ಹೇಗೆ ಪ್ರಿಪೇರ್ ಮಾಡ್ತೀರಾ. ಅದಾದಮೇಲೆ ಕಲ್ಚರ್ ಮೆಥಡ್ಸ್ ಅದೆಲ್ಲ ನೀವು ಕಲಿತೀರಾ. ದೆನ್ ವಾಷಿಂಗ್ ಆ್ಯಂಡ್ ಪ್ಯಾಕಿಂಗ್ ಆಫ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಮೈಕ್ರೋಬಯಾಲಜಿ. ಹೇಗೆ ವಾಶ್ ಮಾಡಬೇಕು, ಅದರಲ್ಲೂ ಗ್ಲಾಸ್ ವೇರ್ಸ್ ಇರುತ್ತೆ, ಇದರಲ್ಲಿ ಕಲ್ಚರ್ ಪ್ಲೇಟ್ಸ್ ಇರುತ್ತೆ, ಕಲ್ಚರ್ ಅಗಾರ್ ಪ್ಲೇಟ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಹೇಗೆ ವಾಶ್ ಮಾಡ್ತೀರಾ, ಹೇಗೆ ಅದನ್ನು ನೀವು ಪ್ಯಾಕ್ ಮಾಡ್ತೀರಾ ಅಂತ ಎಲ್ಲ ಇರುತ್ತೆ. ಟೆಸ್ಟ್ ಟ್ಯೂಬ್ಸ್ ಎಲ್ಲ ಇರುತ್ತೆ. ಆ್ಯಸ್ ಯು ನೋ, ಪ್ರಿಪ್ರೇಷನ್ ಆಫ್ ಸ್ಟೇನ್ಸ್ ಆ್ಯಂಡ್ ಬಫರ್ಸ್. ಸ್ಟೇನ್ಸ್ ಮತ್ತು ಬಫರ್ಸ್ ಹೇಗೆ ಪ್ರಿಪೇರ್ ಮಾಡೋದು ಅಂತಲೂ ಹೇಳ್ಕೊಡ್ತಾರೆ. ಇಮ್ಯುನಿಟಿ, ಆ್ಯಂಟಿಜನ್, ಆ್ಯಂಟಿಬಾಡೀಸ್ ಇದ್ರ ಬಗ್ಗೆ ಇರುತ್ತೆ. ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್, ಹೇಗೆ ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ರಿಯಾಕ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಇರುತ್ತೆ. ಹೈಪರ್ ಸೆನ್ಸಿಟಿವಿಟಿ ಬಗ್ಗೆ ಇರುತ್ತೆ. ಇನ್ಫೆಕ್ಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್. ಇನ್ಫೆಕ್ಷನ್ ಹೇಗೆ ಪ್ರಿವೆಂಟ್ ಮಾಡೋದು ಮತ್ತು ಹೇಗೆ ಕಂಟ್ರೋಲ್ ಮಾಡೋದು ಅದ್ರ ಬಗ್ಗೆ ನಿಮಗೆ ಇರುತ್ತೆ. ಸೊ ಅದಾದಮೇಲೆ ಪ್ರಾಕ್ಟಿಕಲ್ಸ್ ನೋಡೋದಾದರೆ ಮೈಕ್ರೋಸ್ಕೋಪ್ ಹ್ಯಾಂಡ್ಲಿಂಗ್ ಮತ್ತು ಅದ್ರ ಬಗ್ಗೆ ಮೈಕ್ರೋಸ್ಕೋಪಿ ಬಗ್ಗೆ ಪಕ್ಕ ಇರುತ್ತೆ ನಿಮಗೆ ಪ್ರಾಕ್ಟಿಕಲ್ಗೆ. ಯೂಸೇಜ್ ಆಫ್ ಸ್ಟೆರಿಲೈಸೇಷನ್ ಎಕ್ವಿಪ್ಮೆಂಟ್ಸ್. ಸ್ಟೆರಿಲೈಸೇಷನ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ಇರುತ್ತೆ. ಮೀಡಿಯಾ ಪ್ರಿಪ್ರೇಷನ್, ಹೇಗೆ ಮೀಡಿಯಾ ಪ್ರಿಪೇರ್ ಮಾಡ್ತೀವಿ, ಅದನ್ನು ಹೇಗೆ ಪೋರ್ ಮಾಡ್ತೀವಿ ಅದಿರುತ್ತೆ. ವಾಷಿಂಗ್, ಪ್ಯಾಕಿಂಗ್, ಸ್ಟೇನ್ಸ್ ಅದೆಲ್ಲ ಇರುತ್ತೆ. ಇನಾಕ್ಯುಲೇಷನ್ ಟೈಪ್ಸ್ ಇರುತ್ತೆ. ಅದಾದರೆ ಎಕ್ಸಾಮಿನೇಷನ್ ಪಾರ್ಟ್ ಇಸ್ ಕ್ವಾರ್ಟರ್ಸ್ಗೆ 20 ಮಾರ್ಕ್ಸ್ ಇರುತ್ತೆ. ಮೀಡಿಯಾ ಪ್ರಿಪ್ರೇಷನ್ ಬಂದು 20. Some of the hospitals provide you to prepare it and some of the just write it in a copy. Just write it in ಒಂದು ಮೀಡಿಯಾ ಹೇಳ್ತಾರೆ, ಲೈಕ್ ನ್ಯೂಟ್ರಿಯೆಂಟ್ ಆಗ ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀರಾ, ಜಸ್ಟ್ ಇನ್ ಥಿಯರಿ ಬರೆದು ಕೊಟ್ಬಿಡಿ ಅಂತನಾದರೂ ಹೇಳ್ಬಿಟ್ಟು. ಇಲ್ಲ ಯು ಹ್ಯಾವ್ ಟು ಪ್ರಿಪೇರ್, ಹೇಗೆ ಪ್ರಿಪೇರ್ ಮಾಡ್ತೀರಾ ವೈವಾ ವಾಕ್ಸ್ ಥರನೂ ಇರುತ್ತೆ. ಓಕೆ, ದೆನ್ ಪ್ಯಾಕಿಂಗ್ ಆ್ಯಂಡ್ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್. ಪ್ಯಾಕ್ ಮತ್ತು ಹೇಗೆ ಪ್ಯಾಕ್ ಮಾಡೋದು, ಹೇಗೆ
ಸ್ಟೆರಿಲೈಸ್ ಮಾಡೋದಂತ ಎಲ್ಲ ಇರುತ್ತೆ. ಗ್ರಾಮ್ ಸ್ಟ್ರೈನ್ ಪಕ್ಕ ನೀವು ಮಾಡಲೇಬೇಕು ಫಿಸಿಕಲಿ, ರೆಕಾರ್ಡ್ ಗೆ 20 ಮಾರ್ಕ್ಸ್, ಸೊ ಟೋಟಲಿ 100 ಮಾರ್ಕ್ಸ್. So this up to this is what your second year syllabus, DMLT syllabus. So and then in next video we will cover third year DMLT syllabus. For the video, stay tuned, and I am thinking to take classes of this. If you like, if you want, then please do in comment section which topic should I start. So thanks for watching our video. Stay tuned.